ಕಲ್ವರಾಯನ್ ಹಿಲ್ಸ್ ಇದೇ ಕಣ್ರಿ ಎಂಟ್ರನ್ಸು ಕಲ್ವರಾಯನ್ ಹಿಲ್ಸ್ಗೆ. ಇಲ್ಲೊಂದು ಗೇಟ್ ಹಾಕಿದ್ದಾರೆ ಚೆಕ್ ಪೋಸ್ಟ್ ಥರ, ಬಟ್ ಯಾರೂ ಇಲ್ಲ. ನೋ ಎಂಕ್ವೈರಿ, ನೋ ಎಂಟ್ರಿ. ವಿ ಆರ್ ಗೆಟಿಂಗ್ ಇನ್ ಟು ದಿ ಕಲ್ವರಾಯನ್ ಹಿಲ್ಸ್. ತುಂಬ ಚಿಕ್ಕ ರೋಡ್ ಆಗೈತು ಒಳಗಡೆ ಬರ್ತಾ ಇದ್ದಂಗೆ. ಎಸ್ ಓಚಿ ಅಡಿಯಾತಿ. ರೋಡು ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿದೆ ಬೆಟ್ಟ. ಗಿಡ ಮರಗಳು ಎಲ್ಲ ಒಣಗೋಗಿದ್ದಾವೆ ಕಣ್ರಿ, ಇನ್ನೂ ಚಿಗುರ್ಲೇ ಇಲ್ಲ. ಬಟ್ ಇವಾಗ ಒಂದು ಒಳ್ಳೆ ಮಳೆ ಬಂದರೆ ಎಲ್ಲ ಹಸ್ರೂಕಾಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಹಿಲ್ಸು ನೋಡಲಿಕ್ಕೆ. ಇವಾಗೇನೂ ಇಲ್ಲ, ಫುಲ್ ಎಲ್ಲ ಒಣಗೋಗಿದೆ, ತರಗಲಾಗ್ಬಿಟ್ಟಿದೆ. ಇನ್ಮೇಲೆ ಅಷ್ಟೇ ಇದೆಲ್ಲ ಚಿಗುರು ಬಂದು ಹಸಿರು ಕಾದ್ರೆ ನೋಡಲಿಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಲೈಕ್ ಜುಲೈ ಆಗಸ್ಟ್ ಆ ತಿಂಗಳಲ್ಲಿ ಬಂದರೆ ಈ ಒಂದು ಜಾಗ ತುಂಬ ಅದ್ಭುತವಾಗಿರುತ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಮಂಕೀಸ್, ಕೋತಿಗಳು ಎಲ್ಲೆಲ್ಲಿಗೂ ಇದ್ದಾವೆ. ಟೂರಿಸ್ಟ್ಗಳೆಲ್ಲ ಎಲ್ಲಿರ್ತಾರೋ ಅಲ್ಲೆಲ್ಲ ಕರೆಕ್ಟಾಗಿ ಮಂಕೀಸ್ ಇದ್ದಾವೆ ಪಾಪ. ಏನಕ್ಕಂದರೆ ನಾವು ಅವುಗಳಿಗೆ ಅದು ಇದು ತಿಂಡಿಗಳನ್ನ ಪಾಪ ತಿನ್ನಿಸಿ ಅಭ್ಯಾಸ ಮಾಡಿಸಿ ನಮ್ಮ ಮೇಲೆ ಡಿಪೆಂಡ್ ಆಗಿರೋ ರೀತಿ ಅವುಗಳನ್ನ ಮಾಡಿಬಿಟ್ಟಿದ್ದೀವಿ ನಾವು ಹ್ಯೂಮನ್ಸ್. ಮೇಲ್ಪರಿಗಮ್ ನೋಡಿ, ಇವಾಗಷ್ಟೇ ಚಿಗುರ್ತಾ ಇದ್ದಾವೆ ಕೆಲವು ಮರಗಳು. ಕೆಲವು ಎಲ್ಲೋ ಒಂದೊಂದು ಮರ ಸ್ವಲ್ಪ ಚಿಗುರು ಬಂದಿದೆ. ಇಲ್ಲೆಲ್ಲ ಮನೆಗಳಿದಾವಲ್ಲಪ್ಪ, ಇಲ್ಲೂ ಊರಿದೆ. ತುಂಬಾ ಹೈಟ್ ಇದೆ ಕಣ್ರಿ ಇದೊಂದು ಹಿಲ್ಸು. ಎಷ್ಟು ದೂರ ಬರ್ತಾನೆ ಇದ್ದೀವಿ, ಹತ್ತಾನೆ ಇದ್ದೀವಿ, ಇನ್ನೂ ಮುಗಿಲಿಲ್ಲ. ಇನ್ನೂ ಏನೋ ತುಂಬ ಚಿಕ್ಕ ಹಿಲ್ಸ್ ಅಂತ ಅಂದ್ಕೊಂಡಿದ್ವಿ. ಹೇಗಿರುತ್ತೋ ಹೆಂಗೋ ಏನೋ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಅಂತೇಳಿ. ಬಟ್ ಹತ್ತಾ ಇನ್ನೂ ಬೆಟ್ಟ ಇದ್ದಂಗೆ ಇದೆ. ಆ ರೋಡೂ ತುಂಬ ಚೆನ್ನಾಗಿದೆ. ಪ್ಲಸ್ಸು ವೆಹಿಕಲ್ಸ್ ಓಡಾಟನೂ ತುಂಬ ಕಡಿಮೆ ಇದೆ. ಪೀಸ್ಫುಲ್ಲಾಗಿದೆ. ಡೆಫಿನೆಟಾಗಿ ಬರ್ಬೋದು ಇದು. ಅದರಲ್ಲೂ ನಾವು ಜುಲೈ ಆಗಸ್ಟಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ವಾವ್, ಇಲ್ಲಿ ನಾವು ಬಂದು ಏನು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಈ ಒಂದು ಜಾಗದಲ್ಲಿ ಈ ಥರ ಬೈಕ್ ರೈಡ್ ಮಾಡ್ತಾ ಇದ್ದೀವಲ್ಲ, ಇದೇ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಆ ರೀತಿ ನನಗೆ ಫೀಲ್ ಆಗುತ್ತೆ. ಮತ್ತು ಇವಾಗ ಇಳಿತಾ ಇದ್ದೀವಿ, ಡೌನ್ ಹಿಲ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ. ಈ ಕಡೆ ನೋಡಿ, ಸ್ವಲ್ಪ ಹಸಿರು ಕಾಣಿಸ್ತಿದೆಯಾ ನಿಮಗೆ? ಕಲ್ವರಾಯನ್ ಹಿಲ್ಸು ಇಲ್ಲಿವರೆಗೂ ಏನು ಹತ್ತಿದ್ವಿ ಎಲ್ಲ ಫುಲ್ಲು ತರಗಲಿತ್ತು. ಯಾವುದೇ ಗಿಡ ಇನ್ನೂ ಮೊಳಕೆ ಕೂಡ ಬಂದಿಲ್ಲ. ಮತ್ತು ಇಳಿತಾ ಇವಾಗ ಒಳಗಡೆ ಏನಿದೆ ಸ್ವಲ್ಪ ಹಸಿರು ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಲೈಟಾಗಿ ಮಳೆ ಕೂಡ ಬಂದಿದೆ ರಾತ್ರಿ. ಆ ಸ್ಮೆಲ್ಲು ಗೊತ್ತಾಗ್ತಾ ಇದೆ ನೋಡಿ, ನೀರು ನೋಡಿ. ಹಾಗೆ ಸ್ವಲ್ಪ ಕೂಲಿಂಗ್ ಬಂದು ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ನಮ್ಮ ಗ್ರೂಪಲ್ಲಿ ಒಬ್ಬರು ಫ್ರೆಂಡು ಇಲ್ಲಿ ಹೋಗೋಣ ಅಂತ ಅಂದರು. ಆಯಿತು ಹೋಗೋಣ ಅಂತಂದೆ. ಅಷ್ಟೇ ಪ್ಲ್ಯಾನ್ ಹಾಕ್ಕೊಂಡು ಹೊರಟಿ ಬಂದ್ವಿ. ತುಂಬ ಏನು ಯೋಚನೆ ಮಾಡಿದೆ, ರೂಮು ಬುಕ್ ಮಾಡಿಲ್ಲ, ಏನೂ ಇಲ್ಲ, ಬ್ಲ್ಯಾಂಕಾಗೆ ಅಲ್ಲಿ ನೋಡ್ಕೊಳ್ಳೋಣ ಬನ್ನಿ ಅಂತೇಳಿ ಆನ್ಲೈನ್ ಚೆಕ್ ಮಾಡಿದ್ವಿ. ಯಾವುದು ಅವೈಲೇಬಿಲಿಟಿ ಇಲ್ಲ, ಯಾವುದು ಕಾಂಟ್ಯಾಕ್ಟ್ ಡೀಟೇಲ್ಸು ಇಲ್ಲ ಆ್ಯಕ್ಚುಲಿ ಚೆಕ್ ಮಾಡಿದಾಗೆ. ಸರಿ, ಅದರಿಂದ ಯೋಚನೆ ಮಾಡೋದು ಬೇಡ, ನಾವು ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಅಂಥೇಳಿ ಹೊರಟು ಬಂದ್ಬಿಟ್ವಿ. ನೋಡಿ ಎಕ್ಸ್ಪೀರಿಯೆನ್ಸು ನಿಮ್ಮ ಕಣ್ಣು ಮುಂದೆನೇ ಇಡ್ತಾ ಇದ್ದೀನಿ. ಸೊ ಒಂದು ಎಕ್ಸ್ಪೀರಿಯೆನ್ಸ್ನ ಪಡ್ಕೊಳ್ಳಿಕ್ಕೆ ತುಂಬ ಪ್ಲ್ಯಾನ್ ಏನು ಬೇಕಾಗಿಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಬೇಕಷ್ಟೇ. ನಾವು ಎಕ್ಸ್ಪೀರಿಯೆನ್ಸ್ ತಾನಾಗಿ ಸಿಗುತ್ತೆ.
ಆಸ್ ಎ ಬೈಕರ್ ಈ ಒಂದು ಎಕ್ಸ್ಪೀರಿಯೆನ್ಸ್ ನಾನು ತುಂಬ ಚೆನ್ನಾಗೆ ಫೀಲ್ ಕೊಡ್ತಾ ಇದೆ ನನಗಂತೂ. ಸೊ ನಿಮಗೆ ಹೇಗಂತ ಕಮೆಂಟ್ನಲ್ಲಿ ತಿಳಿಸಿ. ವಾವ್, ಇಲ್ಲೆಲ್ಲ ನೋಡಿ ಮಳೆ ಚೆನ್ನಾಗೇ ಆಗಿದೆ, ವೆಟ್ ಆಗಿದೆ ಎಲ್ಲ ಜಾಗ ಎಲ್ಲ ಚೆನ್ನಾಗೇ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಹಸಿರು ಕಾಣಿಸ್ತಿದೆಯಾ ಹೇಗೆ, ತುಂಬ ಚೆನ್ನಾಗಿದೆ. ವಾವ್, ಇದು ಹಿಲ್ಸ್ ಫೀಲಿಂಗ್ ಕೊಡ್ತಾ ಇದೆ. ಒಂದು ಹಿಲ್ಸು ಹೇಗಿರ್ಬೇಕಂತಂತೇಳಿ. ಇಲ್ಲಿ ನೋಡಿ ವಾಟರ್ ಫಾಲ್ಸ್. ಓಯ್ 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 ಓಯ್. ವಾಟರ್ ಫಾಲ್ಸ್ ನೋಡಿಕೊಂಡು ಇಲ್ಲಿಂದ ಹೊಲ್ಟಾಯಿತು. ನೆಕ್ಸ್ಟು ಏನಂತ ನೋಡೋಣ. ಇನ್ನೂ ಏನೋ ಒಂದು 14 ಕಿಲೋಮೀಟ್ರು ಹೋಗ್ಬೇಕಂತವ್ರೆ ಅಲ್ಲಿಗೆ. எனக்கு பர்ஃபார்மன்ஸ் வண்டியை ஃபீல் பண்ணணும்னா ரோட் ஃபைவ் போடுங்க. ரோட் ஃபைவ் 17 ரூபா வரும். நச்சிலேன் ரோட் ஃபைவ். அது வாட்டருக்கு பயங்கரமாக ரெடியூஸ் பண்ண இது ஸ்லிப்பே ஆகாது. ரோடு வெட் ரோடில் கூட ஸ்லிப் ஆகாது. அதுக்குன்னு வந்துடுவேன் டயர் போட்டுடலாம். எவ்வளோ காரணம் நீங்கள் படுத்தா கூட ஒன்றுமே ஆகாது. ಇವಾಗ 2 ದಿವಸದಿಂದ ಅಷ್ಟೇ ಮಳೆ ಹುಯ್ತಾ ಇದೆಯಂತೆ, ಮಳೆ ಇರಲಿಲ್ವಂತೆ. ಅದಕ್ಕೆ ಇವಾಗ ಎಲ್ಲೂ ಜಾಸ್ತಿ ವಾಟರ್ ಫಾಲ್ಸು ಇಲ್ಲ, ಇನ್ನೂ ನೀರು ಅಷ್ಟೊಂದಿಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ನಾವು ನೋಡ್ಕೊಂಬಂದ್ವಲ್ಲ ವಾಟರ್ ಫಾಲ್ಸು, ಅದರಿಂದ ಮೇಲೆಗಡೆ ಅಲ್ಲಿ ಸ್ವಲ್ಪ ಸ್ನಾನ ಮಾಡ್ಬೋದು ನೀವು, ಅಲ್ಲೆಲ್ಲ ಹೋಗಿ ಬರ್ರಿ ಅಂತ ಹೇಳಿದ್ರು. ಸರಿ, ರಿಟರ್ನ್ ಬರಬೇಕಾದ್ರೆ ನೋಡೋಣ ಅಂತೇಳಿ ಬಂದ್ಬಿಟ್ವಿ ನಾವು. ಇವಾಗ ಇಲ್ಲೇನಿದೆ ಗೊತ್ತಿಲ್ಲ, ಹೋಗ್ತಾ ಇದ್ದಾರೆ ಹುಡುಗರು, ನೋಡೋಣ.
எவ்வளோ தூரம் போகிற காட்டுது? ஆ 1.5 போயிடலாமா? இதில் கொஞ்சம் தூரம் தான் பைக்கு போகும், அதுக்கப்புறம் வாக்கபிள் தான். பார்த்து ப்ரோ, இங்கே நிப்பாட்டுலாம். ಸೊ ಗೈಸ್, ಬೈಕೆಲ್ಲ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇದರಿಂದ ಮೇಲೆ ಹೋಗೋಕ್ಕಾಗ್ತಾಯಿಲ್ಲ. ಇಲ್ಲಿ ಫುಲ್ ನೀರು ನಿಂತ್ಕೊಂಡ್ಬಿಟ್ಟಿದೆ. ಸೊ ಅದರಿಂದ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಾಬಬ್ಲಿ ಒಂದು 1 ಕಿಲೋಮೀಟ್ರ್ ಅನಿಸುತ್ತೆ ವಾಕಬಲ್ಲು. ಅಲ್ಲಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಫಾಲ್ಸಲ್ಲಿ ನೀರಿದೆ ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ಇಷ್ಟು ದೂರ ಬಂದ್ಬಿಟ್ವಿ, ನೋಡ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿ ಬೈಕ್ ಹತ್ರನೇ ಎಲ್ಲ ರೈಡಿಂಗ್ ಗೇರು, ಟ್ಯಾಂಕ್ ಬ್ಯಾಗು ಎಲ್ಲನೂ ಇಲ್ಲೇ ಇಟ್ಬಿಟ್ಟಿದ್ದೀವಿ. ಸೊ ಇಲ್ಲೇ ಇಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಮನೆಗಳು ಇಲ್ಲ, ಇಲ್ಲಿ ಒಂದೇ ಒಂದು ಮನೆ ಇದೆ ಅಷ್ಟೇ. ಇಲ್ಲಿ ಅಲ್ಲೊಂದು ಅಕ್ಕ ಇದ್ದರು, ಅವ್ರ ಹತ್ರ ಹೇಳಿದ್ವಿ. ಅವರು ಇಳಿಸ್ಬಿಟ್ಟು ಹೋಗಿ ಯಾರೂ ಬರಲ್ಲ ಇಲ್ಲಿ, ಏನೂ ತೊಂದರೆ ಇಲ್ಲ ಅಂತ. ಸೊ ಆ ಒಂದು ನಂಬಿಕೆಲಿ ಹೋಗ್ತಾ ಇದ್ದೀವಿ. ಬೈಕು ಎಲ್ಲ ಇಲ್ಲೇ ಬಿಟ್ಟು ಬನ್ನಿ ವಾಟರ್ಫಾಲ್ಗೆ ಹೋಗ್ಬಿಟ್ಟು ನೋಡೋಣ. ஹாய் தம்பி, ஸ்கூல் போகிறீங்களா? ஆ, ஸ்கூல் படிக்கிறியாடா? என்ன கிளாஸ் படிக்கிறீங்க? 3ஆவதா? எங்கே இருக்குது ஸ்கூலு? மேலே போகணுமா? நடந்துகிட்டே போகணுமா? ஓ, மகாராணி மாதிரியே இருக்கீங்க. எங்கே வீடு? வீடு எங்கே? கீழேயா? சூப்பர், நல்ல இடத்துல இருக்காங்க. பயங்கரமாக இருக்கே பழம். Wow.